ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆರಾ ಅಥವಾ ಅಭಾಮಂಡಲವನ್ನು ಕ್ಲೆನ್ಸ್ ಮಾಡೋದು ಹೇಗೆ, ಅಂದರೆ ಶುದ್ಧೀಕರಣ ಮಾಡೋದು ಹೇಗೆ, ಮತ್ತು ಆರಾವನ್ನು ರಕ್ಷಣೆ ಮಾಡೋದು ಹೇಗೆ, ಆರಾವನ್ನು ಲಾಕ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಮಂತ್ರ ಜಪದಿಂದ ಆರಾವನ್ನು ಹೇಗೆ ಹೆಚ್ಚಿಸಿಕೊಳ್ಬೋದು, ಹೇಗೆ ಡೆವಲಪ್ ಮಾಡಿಕೊಳ್ಬೋದು ಅಂತ ಕೂಡ ಕೊನೆಗೆ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ದೇಹ ಕೇವಲ ಮಾಂಸ ಎಲುಬಿನಿಂದ ಮಾತ್ರ ನಿರ್ಮಿತವಾಗಿಲ್ಲ. ಪ್ರತಿಯೊಬ್ಬ ಮಾನವನ ಸುತ್ತಲೂ ಒಂದು ಸೂಕ್ಷ್ಮ ಶಕ್ತಿ ವಲಯ ಇದೆ. ಅದನ್ನೇ ಆರಾ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಅಭಾಮಂಡಲ ಎಂಬುದಾಗಿ ಕೂಡ ಕರೀತಾರೆ. ಈ ಆರಾದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಅದನ್ನು ನೋಡಿಲ್ಲ ಅಂತಂದರೆ ಒಂದ್ಸಲ ಅದನ್ನು ನೋಡಿ. ಈ ಆರಾ ಅನ್ನೋದು ಎಲ್ಲಿಂದಲೋ ಆಕಾಶದಿಂದ ಬರುವ ವಸ್ತು ಅಥವಾ ಎನರ್ಜಿ ಅಲ್ಲ. ಈ ಆರಾ ಅನ್ನೋದು ಇದೆಯಲ್ಲ, ನಮ್ಮ ಮನಸ್ಸು, ಭಾವನೆ, ಪ್ರಾಣಶಕ್ತಿ ಮತ್ತು ಆಲೋಚನೆಗಳ ಪ್ರತಿಬಿಂಬ. ಆರಾ ಶುದ್ಧವಾಗಿದ್ದರೆ ಮನಃಶಾಂತಿ, ಸ್ಪಷ್ಟತೆ, ಆತ್ಮವಿಶ್ವಾಸ, ಆಧ್ಯಾತ್ಮಿಕ ಬೆಳವಣಿಗೆ ಸುಲಭವಾಗುತ್ತೆ. ಆರಾ ಮಲಿನವಾಗಿದ್ದರೆ ಗೊಂದಲ, ಒತ್ತಡ, ಅಸಹಜ ಭಯ, ಕೆಲಸಗಳಲ್ಲಿ ಅಡ್ಡಿ, ಮನೆಯಲ್ಲಿ ಅಶಾಂತಿ ಕಾಡಬಹುದು. ಆದ್ದರಿಂದ ಈ ವಿಚಾರದಲ್ಲಿ 2 ಹಂತ ಮುಖ್ಯ. ಮೊದಲನೆಯದು ಆರಾ ಶುದ್ಧೀಕರಣ, ಎರಡನೆಯದು ಆರಾವನ್ನು ಲಾಕ್ ಮಾಡೋದು, ಅಂದರೆ ರಕ್ಷಣೆ ಮಾಡೋದು. ಮೂರನೆಯದು ಮಂತ್ರದ ಜಪದಿಂದ ಆರಾವನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು ಅಂತ ನೋಡುವಂಥದ್ದು. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಪ್ರಕೃತಿಯ 5 ತತ್ವಗಳಿಂದ ನಮ್ಮ ಎನರ್ಜಿ ಫೀಲ್ಡ್ ಶುದ್ಧವಾಗುತ್ತೆ. ನೀರಿನಿಂದ ಹೇಗೆ ಶುದ್ಧವಾಗುತ್ತೆ? ಪ್ರತಿದಿನ ಸ್ನಾನ ಕೇವಲ ಸ್ವಚ್ಛತೆ ಅಲ್ಲ, ಅದು ಎನರ್ಜಿ ರೀಸೆಟ್ ಆಗುವಂಥ ಕಾಲ. ನೀರು ನಕಾರಾತ್ಮಕ ಸ್ಪಂದನೆಗಳನ್ನು ತಗ್ಗಿಸುತ್ತೆ. ಯಾವಾಗಲೂ ತಲೆಯ ಮೇಲಿಂದ ನೀರು ಬಿದ್ದಾಗ ತುಂಬ ಫ್ರೆಶ್ ಫೀಲ್ ಆಗೋದನ್ನು ನೀವು ಗಮನಿಸಿರ್ಬೋದು ಅಲ್ವಾ? ಅದೇನೇ ಆ ಒಂದು ನೀರಿನಿಂದ ಅವರ ಶುದ್ಧವಾಗುವ ಪ್ರಕ್ರಿಯೆ ಅದು. ಇದೇ ಕಾರಣಕ್ಕೆ ಆ ಥರ ಫೀಲ್ ಆಗೋದು. ಇನ್ನು ಭೂಮಿ ತತ್ವಕ್ಕೆ ನಾವು ಕನೆಕ್ಟ್ ಆದಾಗ ಅದು ಹೇಗೆ ನಮ್ಮ ಆರಾಕ್ಕೆ ಹೆಲ್ಪ್ ಆಗುತ್ತೆ, ಅಂದರೆ ಕ್ಲೆನ್ಸ್ ಆಗೋದಕ್ಕೆ ಅಂತ ನೋಡೋದಾದರೆ, ದಿನಕ್ಕೆ ಕೇವಲ ಕೆಲವು ನಿಮಿಷ ಬರೀ ಕಾಲಲ್ಲಿ ನಡೆಯೋದ್ರಿಂದ ದೇಹ ಮತ್ತು ಮನಸ್ಸಿನ ಸ್ಟ್ರೆಸ್ ಎನರ್ಜಿ ರಿಲೀಸ್ ಆಗುತ್ತೆ. ನಮ್ಮ ಪಾದಗಳಲ್ಲಿ ಸಾವಿರಾರು ನರ ಅಂಶಗಳಿವೆ. ಬರೀ ಕಾಲಲ್ಲಿ ಮಣ್ಣು ಅಥವಾ ಹುಲ್ಲಿನ ಮೇಲೆ ನಡೆದಾಗ ದೇಹದ ನರವ್ಯವಸ್ಥೆ ಶಾಂತವಾಗ್ತದೆ, ತೀವ್ರ ಒತ್ತಡದ ಸ್ಪಂದನ ಇಳೀತದೆ, ದೇಹ ನ್ಯಾಚುರಲ್ ಆಗಿ ಸಮತೋಲನಕ್ಕೆ ಬರುತ್ತೆ. ಇದನ್ನೇ ಗ್ರೌಂಡಿಂಗ್ ಎಫೆಕ್ಟ್ ಅಂತ ಕರೆಯೋದು. ಆಧ್ಯಾತ್ಮಿಕವಾಗಿ ಇದು ಹೆಚ್ಚಿನ ಮನಸ್ಸಿನ ಎನರ್ಜಿಯನ್ನು ಹೊರಹಾಕೋದು. ಇದರಿಂದ ಆರಾ ಸಮತೋಲನಕ್ಕೆ ಬರುತ್ತೆ. ನಮ್ಮ ದೇಹದಲ್ಲಿ ನಿರಂತರವಾಗಿ ವಿದ್ಯುತ್ ತರಹದ ಸೂಕ್ಷ್ಮ ಸಿಗ್ನಲ್ಸ್ಗಳು ನಡೀತಾ ಇರುತ್ತೆ. ನರವ್ಯವಸ್ಥೆ, ಹೃದಯ ಸ್ಪಂದನ, ಮೆದುಳಿನ ಅಲೆಗಳು ಎಲ್ಲವೂ ಎಲೆಕ್ಟ್ರಿಕಲ್ ಫೀಲ್ಡ್. ಪಾದಗಳಲ್ಲಿ ಸಾವಿರಾರು ನರಗಳು ಇರೋದ್ರಿಂದ ನೆಲದ ಸ್ಪರ್ಶದಿಂದ ಆ ಸಿಗ್ನಲು ಮೆದುಳಿಗೆ ಹೋಗುತ್ತೆ. ಆಗ ಫೈಟ್ ಆರ್ ಫ್ಲೈಟ್ ಮೋಡ್ನಲ್ಲಿ ಇರುವಂತಹ ನರಗಳ ವ್ಯವಸ್ಥೆ ರೆಸ್ಟ್ ಮತ್ತು ರಿಪೇರಿ ಹಂತ ಪ್ರಾರಂಭವಾಗುತ್ತೆ. ಇನ್ನು ಗಾಳಿಯಿಂದ ಯಾವ ಥರ ಕ್ಲೆನ್ಸ್ ಆಗುತ್ತೆ ಆರಾ ಅಂತ ನೋಡೋದಾದರೆ, ತೆರೆದ ವಾತಾವರಣದಲ್ಲಿ ಉಸಿರಾಟ, ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಹೊರಗಿನ ಗಾಳಿ ಮನಸ್ಸು ಮತ್ತು ಆರಾ ಎರಡನ್ನು ಶುದ್ಧ ಮಾಡುತ್ತೆ. ಇನ್ನು ಅಗ್ನಿತತ್ವದಿಂದ ಹೇಗೆ ಆರಾ ಕ್ಲೆನ್ಸ್ ಆಗುತ್ತೆ ಅಂತ ನೋಡೋದಾದರೆ, ದೀಪದ ಜ್ವಾಲೆಯ ಮುಂದೆ ಕೈಯನ್ನು ತಾಪಕ್ಕೆ ಹಿಡಿದು ಆ ತಾಪವನ್ನು ಮುಖ, ಹೃದಯ ಮತ್ತು ತರ್ಡೈಗೆ ತಂದುಕೊಳ್ಬೇಕು. ಅಂದರೆ ಆ ತಾಪವನ್ನು ಕೈಯಲ್ಲಿ ನೀವು ಆ ತಾಪ ಮುಟ್ಟಿರ್ತೀರಲ್ಲ, ಅಂದರೆ ಬಿಸಿಯಾಗೋ ಥರ ಅಲ್ಲ, ನಿಮ್ಮ ಆರತಿ ತಗೊಳ್ತೀವಲ್ಲ ಅದೇ ಥರ ಅದನ್ನ ತಗೊಂಡು ಹಣೆ, ಮುಖ ಮತ್ತು ಹೃದಯದ ಭಾಗದಕ್ಕೆ ಟಚ್ ಮಾಡಬೇಕು. ಇದು ಅಗ್ನಿಯಿಂದ ಶುದ್ಧೀಕರಣ ಆಗುವಂತಹ ತತ್ವ. ಇನ್ನು ಸೂರ್ಯಕಿರಣಕ್ಕೆ ನಿಂತಾಗ ನಮ್ಮ ಆರಾ ಇನ್ನೂ ಹೆಚ್ಚಾಗಿ ಕ್ಲೆನ್ಸ್ ಆಗುತ್ತೆ.
ಇದರಿಂದ ನಮ್ಮ ಎಲ್ಲ ಸೆಲ್ಯುಲಾರ್ ಲೆವೆಲಿಂದ ಕೂಡ ಪುನಶ್ಚೇತನಗೊಳ್ಳುತ್ತೆ, ಎಲ್ಲ ಸೆಲ್ಯುಲಾರ್ ಲೆವೆಲಲ್ಲಿ ಕೂಡ. ಇನ್ನು ಮನೆಯ ಔರಾ ಕ್ಲೆನ್ಸಿಂಗ್ ಹೇಗೆ ಅಂತ ನೋಡೋದಾದರೆ, ಮನೆಗೂ ಔರಾ ಇದೆ ಅನ್ನೋ ವಿಷಯ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಮನೆಯ ಅಭಾಮಂಡಲ ವೀಕ್ ಆಗಿದ್ದರೆ ಮನೆಯಲ್ಲಿ ಇರುವಂತಹ ನೆಮ್ಮದಿ, ಶಾಂತಿ ಇದೆಲ್ಲ ಡಿಸ್ಟರ್ಬ್ ಆಗುತ್ತೆ. ಕುಟುಂಬದಲ್ಲಿ ಕಲಹ, ಸುಮ್ಮನೆ ಮನಸ್ತಾಪ, ಮನೆಯಲ್ಲಿ ಯಾರು ಇರ್ತಾರೋ ಅವರಿಗೆ ಎನರ್ಜಿ ಫುಲ್ಲು ಡೌನ್ ಆದ ಹಾಗೆ ಫೀಲ್ ಆಗ್ಬೋದು. ಇದೆಲ್ಲ ಸಮಸ್ಯೆಗಳು ಬರುತ್ತೆ. ವಾರಕ್ಕೆ 2 ಸಲ ಉಪ್ಪು ಮತ್ತು ಅರಸಿನ ಹಾಕಿದ ನೀರಿನಿಂದ ಮನೆಯನ್ನು ಒರೆಸುವುದು, ಇದರಿಂದ ಅದು ನೆಗೆಟಿವಿಟಿಯನ್ನು ಹೀರಿಕೊಳ್ಳುತ್ತೆ. ಪ್ರತಿದಿನ ಕಿಟಕಿ ಬಾಗಿಲು ತೆರೆದು ಒಳ್ಳೆ ಗಾಳಿ ಬೆಳಕು ಬರುವ ಹಾಗೆ ಮಾಡುವುದರಿಂದಲೂ ನೆಗೆಟಿವಿಟಿ ದೂರವಾಗುತ್ತೆ. ಸೂರ್ಯಕಿರಣ ಒಳಬರುವ ಅವಕಾಶವಿದ್ದರೆ ಅದು ಬರುವ ಹಾಗೆ ಮಾಡಿ. ಬೆಳಿಗ್ಗೆ ಮತ್ತು ಸಂಜೆ ಕರ್ಪೂರ ಹಚ್ಚಿ ಮನೆಯ ಎಲ್ಲ ರೂಮ್ಗಳಿಗೆ ತೋರಿಸುವುದು, ಜೊತೆಗೆ ಧೂಪ ತೋರಿಸುವುದು, ಇದು ಕೂಡ ಶುದ್ಧೀಕರಣ ಆಗಿ ಕೆಲಸ ಮಾಡುತ್ತೆ. ಪ್ರವೇಶ ದ್ವಾರ ಅಂದರೆ ಮನೆಯ ಮೇನ್ ಡೋರ್ ಹತ್ರ ಅವಕಾಶವಿದ್ದರೆ ಸದಾ ಬೆಳೆಯುವ ಒಂದು ಗಿಡವನ್ನು ಇಟ್ಟರೆ ಆ ಬೆಳವಣಿಗೆಯ ಕಂಪನವನ್ನು ಸೃಷ್ಟಿಸುತ್ತೆ ಅದು. ಈಗ ಔರಾವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನೋಡೋಣ. ಮಂತ್ರ ಅಂದರೆ ಶಬ್ದ ಮಾತ್ರ ಅಲ್ಲ, ಅದು ಒಂದು ಫ್ರೀಕ್ವೆನ್ಸಿ, ಒಂದು ಕಂಪನ ಅನ್ನೋದು ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರ್ಬೋದು. ಪ್ರತಿ ಮಂತ್ರಕ್ಕೂ ಒಂದು ಫ್ರೀಕ್ವೆನ್ಸಿ ಇದೆ. ನಾವು ಜಪ ಮಾಡಿದಾಗ ಉಸಿರಾಟ ಆಳ ಆಗುತ್ತೆ, ನರಮಂಡಲ ಸಮತೋಲನವಾಗುತ್ತೆ, ಮೆದುಳಿನ ಅಲೆಗಳು ಬೀಟಾ ಸ್ಟೇಜಿಂದ ಆಲ್ಫಾ ಥೀಟಾಗೆ ಬದಲಾಗುತ್ತೆ, ಹೃದಯದ ಬಡಿತ ನಾರ್ಮಲ್ ಆಗುತ್ತೆ, ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೆ. ಈ ಸ್ಥಿತಿಯಲ್ಲಿ ದೇಹದ ಸುತ್ತಲಿನ ಪ್ರಾಣಶಕ್ತಿ ವಲಯ ಬಲವಾಗುತ್ತೆ. ಇದನ್ನೇ ಔರಾ ಬಲವಾಗೋದು ಅಂತ ಹೇಳೋದು. ಮಂತ್ರ ಜಪದಲ್ಲಿ 3 ವಿಧ ಇದೆ ಅಂತ ಹೇಳಿದ್ದೆ. ವಾಚಿಕ, ಉಪಾಂಶು, ಮಾನಸಿಕ. ಉಪಾಂಶು ಮತ್ತು ಮಾನಸಿಕ ಜಪದಲ್ಲಿ ಔರಾ ಸ್ಟ್ರಾಂಗ್ ಆಗಿ ಹೆಚ್ಚಾಗುತ್ತೆ. ನಿರಂತರ ಮಂತ್ರ ಜಪದಿಂದ ಆಲೋಚನೆ ಶುದ್ಧವಾಗುತ್ತೆ, ಭಾವನೆ ಸ್ಥಿರವಾಗುತ್ತೆ, ಪ್ರಾಣಶಕ್ತಿ ಸಮತೋಲನವಾಗುತ್ತೆ. ಇದರ ಪರಿಣಾಮ ಔರಾ ತುಂಬ ಪ್ರಭೆಯಿಂದ ಕೂಡಿರುತ್ತೆ. ಅದು ಯಾವುದೇ ಮಂತ್ರ ಇರ್ಬೋದು. ಪ್ರಣವ ಮಂತ್ರವಾದ ಓಮನ್ನು ಜಪಿಸುವುದರಿಂದಲೂ, ಗಾಯತ್ರಿ ಮಂತ್ರ, ಓಂ ನಮಃ ಶಿವಾಯ ಅಥವಾ ಲಲಿತ ಸಹಸ್ರನಾಮ, ಇನ್ನು ಉಳಿದ ಯಾವುದೇ ಮಂತ್ರದಿಂದಲೂ ಈ ಅಭಾಮಂಡಲ ಸ್ಟ್ರಾಂಗ್ ಆಗಿ ಹೆಚ್ಚಾಗುತ್ತೆ. ಇನ್ನು ಔರಾವನ್ನು ಲಾಕ್ ಮಾಡೋದು ಅಥವಾ ಔರಾಗೆ ರಕ್ಷಣೆ ಹೇಗೆ ಮಾಡೋದು ಅಂತ ನೋಡೋಣ. ಶುದ್ಧ ಮಾಡುವ ಪ್ರಕ್ರಿಯೆ ಆಗ ಹೇಳಿದೆ ಅಲ್ವಾ. ಆಮೇಲೆ ಔರಾವನ್ನು ರಕ್ಷಣಾ ವಲಯ ಅಥವಾ ಕವಚ ಹಾಕೋದ್ರ ಮೂಲಕ ಪ್ರೊಟೆಕ್ಟ್ ಮಾಡಬೇಕು. ಕಣ್ಣು ಮುಚ್ಚಿ ಕೂತ್ಕೊಂಡು ನಿಮ್ಮ ಸುತ್ತ ಬಂಗಾರದ ಬೆಳಕಿನ ಪ್ರಭೆ ಇದೆ ಎಂದು ವಿಜುವಲೈಸ್ ಮಾಡೋದು. ಆ ಬಂಗಾರದ ಬೆಳಕಿನ ಪ್ರಭೆ ನಿಮ್ಮ ಇಷ್ಟ ದೇವರ ರಕ್ಷಣೆಯ ಪ್ರಭೆ. ಆ ಬೆಳಕು ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸ್ತಾ ಇದೆ ಅಂತ ಗಾಢವಾಗಿ ಫೀಲ್ ಮಾಡಬೇಕು. ಮನಸ್ಸಲ್ಲಿ ಬೇಕಾದರೆ ಹೇಳ್ಕೊಳ್ಬೋದು, ಆ ಬಂಗಾರದ ಬಣ್ಣದ ಪ್ರಭೆ ನನ್ನ ಸುತ್ತಲೂ ರಕ್ಷಣಾ ಕವಚವನ್ನು ನಿರ್ಮಿಸಿದೆ, ಇದರ ಒಳಗೆ ನಾನು ಸುರಕ್ಷಿತ ಎಂಬ ಭಾವನೆ ಬರೋ ಥರ ಹೇಳಿದರೂ ಸರಿ, ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಸರಿ. ಇದರಿಂದ ಔರಾ ಲಾಕ್ ಆಗುತ್ತೆ. ಇನ್ನೂ ಒಂದು ರೀತಿ ಇದೆ. ಮಂತ್ರದಿಂದ ಅಭಿಮಂತ್ರಿತವಾದ ನೀರನ್ನು ನಿಮ್ಮ ಸುತ್ತಲೂ ಪ್ರೋಕ್ಷಿಸಿ ಅದರಿಂದಲೂ ಔರಾ ಲಾಕ್ ಆಗುತ್ತೆ. ನೀವು ಮಂತ್ರ ಜಪಿಸಿದಾಗ ಹತ್ತಿರ ನೀರು ಇಟ್ಕೊಂಡಿರಬೇಕು. ನೀವು ಜಪಿಸಿದ ಮಂತ್ರದ ವೈಬ್ರೇಷನ್ನು ಆ ನೀರು ಗ್ರಹಿಸಿಕೊಂಡಿರುತ್ತೆ. ಈ ನೀರಿನಿಂದ ನಿಮ್ಮ ಸುತ್ತಲೂ ಪ್ರೋಕ್ಷಣೆ ಮಾಡಿಕೊಳ್ಳೋದು ಅಲ್ಲದೆ ಆ ನೀರನ್ನು ತೀರ್ಥದ ರೂಪದಲ್ಲಿ ತೆಗೆದುಕೊಳ್ಳುವುದರಿಂದ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿ ರಕ್ಷಣೆ ಸಿಗುತ್ತೆ ನಿಮಗೆ. ಇನ್ನು ಚಂಡಿ ಕವಚ, ಶಿವ ಕವಚ, ದುರ್ಗಾ ಕವಚದಂತಹ ಮಂತ್ರಗಳು ಕೂಡ ಅಭಾಮಂಡಲವನ್ನು ರಕ್ಷಿಸುವ ಮಂತ್ರಗಳು. ಇದರಿಂದ ಇನ್ನೂ ಬಲವಾಗಿ ರಕ್ಷಣೆ ಸಿಗುತ್ತೆ. ಇನ್ನು ಭಯದಿಂದ ಔರಾ ಪ್ರಾಕ್ಟೀಸ್ ಮಾಡಬಾರ್ದು. ಜ್ಞಾನದಿಂದ, ಶುದ್ಧ ಜೀವನ ಶೈಲಿಯಿಂದ, ಶುದ್ಧ ಆಹಾರ ಪದ್ಧತಿಯಿಂದ, ಶುದ್ಧ ಮಾತಿನಿಂದ, ಶುದ್ಧ ಮಂತ್ರದಿಂದ ಔರಾ ಪ್ರಾಕೃತಿಕವಾಗಿ ಬಲವಾಗುತ್ತೆ. ಔರಾ
ಬಲವಾದಾಗ ವ್ಯಕ್ತಿ ಸ್ಥಿರವಾಗ್ತಾನೆ, ಮನೆ ಶಾಂತವಾಗಿರುತ್ತೆ, ಸಾಧನೆ ಗಾಢವಾಗುತ್ತೆ. ಇದರಿಂದ ಎಲ್ಲ ರೀತಿಯಿಂದಲೂ ರಕ್ಷಣೆ ದೊರೆಯುತ್ತೆ. ಸೊ ಹೀಗೆ ಔರಾವನ್ನು ಶುದ್ಧೀಕರಣ ಮಾಡಿಕೊಂಡು ಆಮೇಲೆ ಮಂತ್ರದಿಂದ ಔರಾವನ್ನು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳಿದ್ದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.